ಸರ್, ಈ ಪ್ರಶ್ನೆ ಕೇಳಬೇಕೋ ಬೇಡವೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವಾಗ ನೀವು ಹೇಳಿದ್ರಿ ಪ್ರತಿಯೊಂದು ಹಳ್ಳಿನಲ್ಲೂ ನಾವು ಹೋದಾಗ ತುಂಬಾ ರೆಸ್ಪಾನ್ಸ್ ಸಿಗ್ತಿದೆ. ಸೌಕರ್ಯಗಳು, ನೀವು ಪಾದಯಾತ್ರೆ ಮಾಡಲಿಕ್ಕೆ, ಸರ್ಕಾರಿ ಶಾಲೆ ಬಗ್ಗೆ ಹೋರಾಡಲಿಕ್ಕೆ ಯಾವೆಲ್ಲ ಸೌಕರ್ಯಗಳು ಬೇಕೋ ಆ ರೀತಿ ಆ ಸೌಕರ್ಯಗಳನ್ನ ಒದಗಿಸಿ ಸಹ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಇದೇ ಹೆಲ್ಪನ್ನ ಜನರುಗಳು ಹಳ್ಳಿಗಳಲ್ಲಿ ಏನು ಅಂತಂದರೆ, ಈ ಯಾರು MLAಗಳು MP ಗಳು ಅವ್ರಗಳಿಗೆ ಏನಾದ್ರು ಸೀಟ್ ಸಿಗಲಿಲ್ಲ ಅಂದರೆ, MLA ಆಗಿ ಸ್ಪರ್ಧಿಸಕ್ಕೆ ಸೀಟ್ ಸಿಗಲಿಲ್ಲ ಅಂದರೆ, ಅಥವಾ ಯಾವುದೋ ಒಂದು ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಅಂತಂದರೆ, ಅಥವಾ ಯಾವುದೇ ಒಂದು ಸಚಿವ ಸ್ಥಾನ ಇಲ್ಲ ಅಂತಂದರೆ, ಅದೇ ಹಳ್ಳಿಗಳಲ್ಲಿನ ಪ್ರಮುಖ ಮುಖಂಡರುಗಳು ಎಲ್ಲರೂ ಸಹ ತಮ್ಮ ನಾಯಕರಿಗಾಗಿ ಹೋರಾಡ್ತಾರೆ. ಆ ನಾಯಕರೇ ತಾನೇ ಸರ್ಕಾರವನ್ನು ಆಳೋದು. ಅದೇ ರೀತಿ ಆ ನಾಯಕರುಗಳಿಗೆ ಹೋರಾಡುವಂತಹ ಕೆಲಸ ಬಿಟ್ಟು ಹೋರಾಟ ಮಾಡ್ತಾರೆ. ಒಂದು ಹೆದ್ದಾರಿಗಳಿಗೆ ಬಂದಾಗಿರ್ಬೋದು, ಹಲವಾರು ರೀತಿ ಒಂದು ಹೋರಾಟಗಳನ್ನ ಮಾಡ್ತಾರೆ. ಆದರೆ ನನ್ನೂರಲ್ಲಿ ನನ್ನ ಸರ್ಕಾರಿ ಶಾಲೆ ಉಳಿಬೇಕು, ನನ್ನೂರಲ್ಲಿ ಸರ್ಕಾರಿ ಆಸ್ಪತ್ರೆ ಇರಬೇಕು, ಇದಕ್ಕೆ ಆ ರೀತಿ ಅವರು ಹೋರಾಡಲ್ಲ. ಸೊ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಸೊ ಇದನ್ನ ಹೇಗೆ ನೋಡ್ತೀರಿ ನೀವು ಅಂತೇಳಿ? ಸರ್, 22 ದಿನದಿಂದ ನಾವು ನೋಡ್ಕೊ ಬರ್ತಾ ಇದ್ದೀವಿ. ಪ್ರತಿದಿನ 5-6 ಪಂಚಾಯತಿ, ಪ್ರತಿಯೊಂದು ಕಡೆನೂ ಹಿರಿಯ ವಿದ್ಯಾರ್ಥಿಗಳು, ಎಲ್ಲೆಲ್ಲಿ ಹಿರಿಯ ವಿದ್ಯಾರ್ಥಿಗಳು ಸಂಘ ಕಟ್ಕೊಂಡಿದ್ದಾರೆ ಅಲ್ಲೆಲ್ಲ ಸರ್ಕಾರಿ ಶಾಲೆ ಉಳಿದಿದೆ. ಎಲ್ಲೆಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕೈ ಜೋಡಿಸಿಲ್ಲ ಎಲ್ಲ ಅಧೋಗತಿಗೆ ಇಳಿದಿದೆ. ಸೊ ಅಲ್ಲಲ್ಲಿ ಕನೆಕ್ಟ್ ಆಗ್ತಾ ಇದೆ. ಈಗ ಜಸ್ಟ್ ಹೊಗೆ ತರ ಆಡ್ತಾ ಇದೆ, ಅದನ್ನು ಜಸ್ಟ್ ನಾವು ಕನೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಕರ್ನಾಟಕ ರಾಜ್ಯ STMC ಸಂಘ ಅಂದ್ರೆ ಒಂದು ಅಂಬ್ರೆಲ್ಲಾ ಒಳಗಡೆ ತಗೊಂಡು ಬರ್ತಾ ಇದೀವಿ. ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ಇದು 6 ತಿಂಗಳು ಅಷ್ಟೇ. ನಾವು ಒಂದು 6, ಇದು 7ನೇ ತಿಂಗಳು ಮಗು. ಕರ್ನಾಟಕ ರಾಜ್ಯ STMC ಸಂಘ ಈ ಕಾನ್ಸೆಪ್ಟ್ ನಾವೆಲ್ಲ ಜೊತೆಲಿ ಹೋರಾಡ್ತಾ ಇರೋದು ಜಸ್ಟ್ 7 ಮಂತ್ಸ್ ಅಷ್ಟೇನೆ. ಸೊ ಅದರಲ್ಲೇ ಸುಮಾರು ಬದಲಾವಣೆ ಆಗಿದೆ. ಈಗ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ 25 ಸಲ ಅರ್ಜಿ ಕೊಟ್ಟು ರೆಸಲ್ಯೂಷನ್ ಮಾಡೋರು ಕೊಡ್ತಾ ಇರ್ಲಿಲ್ಲ. ನಾವು ಉಪವಾಸ ಸತ್ಯಾಗ್ರಹ 3 ದಿನ, ಜನವರಿ 26 ಕಪ್ಪು ಬಾಟ ಪ್ರದರ್ಶನ ಮಾಡಿ ತಗೊಂಡೋಗಿ ಅರೆಸ್ಟ್ ಆಗಿ ಎಲ್ಲ ರೈತ ಸಂಘದವನ್ನೆಲ್ಲ ತಗೊಂಡೋಗಿ ಪೊಲೀಸ್ ಗ್ರೌಂಡ್ ಹಾಕಿದ್ರು. ಇದೆಲ್ಲ ಆದ್ಮೇಲೆ ಮತ್ತೆ ಇದು ನಾವು ಚಳವಳಿ ಶುರು ಆಗ್ತಾ ಇದ್ದಂಗೆ, ಶುರುವಾದ 1 ವಾರ ಅನ್ಸುತ್ತೆ, 15 ಜಿಲ್ಲೆಗೆ 2 ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಕೊಡ್ತಾ ಇದ್ದಾರೆ. ನಾವು 100 ರೂಪಾಯಿ ಕೇಳಿದ್ವಿ, ಇವ್ರು 15 ರೂಪಾಯಿ ಆ ರೇಂಜಲ್ಲಿ ಕೊಡ್ತಾ ಇದ್ದಾರೆ. ನಾವು 85 ರೂಪಾಯಿ ಕಿತ್ಕೊಳ್ಳೋ ತನಕ ಬಿಡಲ್ಲ, ಹೋರಾಟ ಮಾಡ್ತೀವಿ. ಓಕೆ, ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಅವ್ರ MLA ಅವ್ರ MP ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಹೆಂಗೆ ಹೋರಾಡ್ತಾರೋ ಜನಗಳು, ಅದೇ ರೀತಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರಕಾರ ಅವರು ಮುಂದೆ ಬರ್ತಾರ ಜನಗಳು ಅಂತೇಳಿ? ಜನಗಳ ಖಂಡಿತವಾಗಿ ಬರ್ತಾರೆ. ನಾವು ಏನು ಜೂನ್ 6ನೇ ತಾರೀಕು ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ದೀವಿ ಇಂಡವಾಳ ಪಂಚಾಯತಿಲಿಂದ. ಜನತೆ ಕನಿಷ್ಠ 3000 ಜನತೆ ಬರ್ತಾರೆ ಅನ್ನೋದು ನಮಗೆ ಜನಗಳ ಅಭಿಪ್ರಾಯಗಳ ಅವರು ಮಾತಾಡೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಓಕೆ ಸರ್, ಸರ್ಕಾರಿ ಶಾಲೆನ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದರೆ ಇನ್ಯಾವ ರೀತಿ? ಈಗ ಪ್ರಸ್ತುತ ಇರುವಂತಹ ಒಂದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹಲವಾರು ಕೆಲಸಗಳು ಮಾಡ್ತಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವ್ದು ಪ್ರಮುಖವಾಗಿ ಇಷ್ಟ ಆಯಿತು, ಅಥವಾ ಏನು ಅಭಿಪ್ರಾಯ ನಿಮಗೆ ಅವರ ಒಂದು ಕಾರ್ಯವೈಖರಿ ಬಗ್ಗೆ? ಈಗ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಅವ್ರು ಮಾಡ್ತಿರುವಂತಹ ಒಂದು ಚಟುವಟಿಕೆಗಳ ಮೇಲೆ ಅವರ ಈಗಿನ ಒಂದು ಏನು ನಡೆ ಏನಿತ್ತು, ಹಿಂದಿ ಕಂಪಲ್ಸರಿ ಅಂತ ತೆಗೆದ್ರಲ್ಲ, ಹಿಂದಿ ಕಂಪಲ್ಸರಿ ಬಿಟ್ಟು ಬೇರೆ ಯಾವ್ದಾದ್ರು ಓದ್ಬೋದು ಮತ್ತು ಮಾರ್ಕ್ಸ್ ಬೇಡ ಅಂತ ಹೇಳಿದ್ರಲ್ಲ, ಅದು ತುಂಬ ಒಳ್ಳೆ ಬೆಳವಣಿಗೆ. ಓಕೆ, ಅವರೇನು ಇಡೀ ಲ್ಯಾಂಗ್ವೇಜ್ನ ತೆಗೆದಿಲ್ಲ, ಅದ್ರಲ್ಲಿ ಮಾರ್ಕ್ಸ್ ಬೇಕಾಗಿಲ್ಲ ಅಂತ ಹೇಳಿದ್ರು. ಅದೇ ಅನಿವಾರ್ಯ ಆಗಿರಲಿಲ್ಲ, ಅದು ಒಳ್ಳೆ ಬೆಳವಣಿಗೆ. ಅದಾದ ನಂತರ ನಾವು ಅವರು ಅಲ್ಲಿ ಕೇಳೋದೇನಂತಂದರೆ, ಅವ್ರ ಪ್ರೈವೇಟ್ ಸ್ಕೂಲ್ ಇದೆ, ಅವ್ರ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವ್ರದ್ದು, ಮತ್ತು ಅವ್ರ ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳಿಗೆ ಯಾವ ಥರ ಸಿಲೆಬಸ್ ಇದೆ ಕೊಡ್ತಾರೆ, ಅದನ್ನು ಪ್ರತಿ ಗೌರ್ಮೆಂಟ್ ಸ್ಕೂಲ್ ಕೊಡಬೇಕಾದದ್ದು ಅವ್ರ ಜವಾಬ್ದಾರಿ ಆಗಬೇಕಿತ್ತು, ಅವ್ರ ಕಾಳಜಿ ಆಗಬೇಕಿತ್ತು. ಇದು ಅವ್ರಿಗೆ ಬರಲಿ ಅಂತ ನಾನು ಹೇಳ್ತೀನಿ. ನಾವು ಒಂದು ಸರ್ಕಾರಿ ಶಾಲೆನೂ ಸಹ ಮುಚ್ಚಲ್ಲ, ಒಂದು ಮಗು ಇದ್ರೂ ಸಹ ನಾವು ಆ ಸರ್ಕಾರಿ ಶಾಲೆಗಳಿಗೆ ಬೇಕಾದ ಒಂದು ಅಗತ್ಯತೆಗಳನ್ನ ಕೊಟ್ಟು, ಸೌಕರ್ಯಗಳನ್ನ ಕೊಟ್ಟು ಉಳಿಸ್ತೀವಿ ನಾವು ಅಂತ ಮಧು ಬಂಗಾರಪ್ಪನವ್ರು ಹೇಳ್ತಾರೆ. ಇದು ಸಾಧ್ಯನಾ? ನಿಜವಾಗ್ಲೂ ಅದು ಮಾಡ್ತಾರಾ ಅಂತೇಳಿ? ಇಲ್ಲ, ಅವರು ಒಂದು ಅಲ್ಲಿ ವಿಧಾನಸೌಧದಲ್ಲಿ ಹೇಳೋದೇ ಒಂದು, ಇಲ್ಲಿ ಮಾಡ್ತಾ ಇರೋದೇ ಇನ್ನೊಂದು. ನೀವೆಲ್ಲ ಚನ್ನಪಟ್ಟಣದಲ್ಲಿ ನೋಡಿರ್ಬೋದು, ಶತಮಾನದ ಒಂದು ಶಾಲೆ ಇದೆ, 30 ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ. ಬಲವಂತವಾಗಿ TC ಕೊಡ್ಸಾಗ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಹೌದು, KPS ಸ್ಕೂಲ್ಗೆ ಬಲವಂತವಾಗಿ TC ಕೊಟ್ಟು ಟೀಚರ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಹೌದು, ಇವ್ರು ಒಂಥರ ಕುರಿ ಕಾಯ್ತಾ ಇರೋ ತೋಳ. ಅಲ್ಲಿ ಹೇಳೋದೇ ಒಂದು, ಇಲ್ಲಿ ಮಾಡ್ತಾ ಇರೋದು. ಟಾಸ್ಕ್. ಹೌದು, ಇಂಡೈರೆಕ್ಟ್ ಆಗಿ ಕಳ್ಸ್ಕೊಡ್ಬೇಕು ನೀವು TC ಕೊಟ್ಟು ಅಂತೇಳಿ, ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಮುಚ್ತಾ ಇದ್ದಾರೆ ಸರ್ಕಾರಿ ಶಾಲೆನ. ಈ ಹೇಳ್ತಾ ಇದ್ವಲ್ಲ, ಒಂಥರ ನಾಲ್ಗೆನ ಚಪ್ಪಲಿನ ಅಂತ ಅವನ್ನೇ ಕೇಳ್ಬೇಕು ಅದನ್ನ. ಅಲ್ಲಿ ಹೇಳೋದೊಂದು, ಇಲ್ಲಿ ಮಾಡ್ತಾ ಇರೋದೊಂದು. ನೇರವಾಗಿ ಸಿಕ್ಕಿದ್ರೆ ನೇರವಾಗಿ ಕೇಳ್ತೀವಿ ನಾವು, ಅದರಲ್ಲಿ ಏನಿಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಸೊ ನಿಮ್ಮ ಈ ಹೋರಾಟಕ್ಕೆ ಈಗ ಆಲ್ರೆಡಿ ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಅಥವಾ ಏನು ರಾಜಕೀಯದಲ್ಲಿರುವಂತಹ ಮುಖಂಡರಾಗಿರ್ಬೋದು, ಯಾರ್ಯಾರು ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅಂದರೆ ನಾವು 3 ದಿನ ಉಪವಾಸ ಸತ್ಯಾಗ್ರಹ ಕೂತಾಗ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಬಂದು ಡಿಸ್ಕಷನ್ ಎಲ್ಲ ಮಾಡ್ಕೊಂಡು ಹೋದ್ರು. ಅವರು ಬೆಂಬಲ ಇದೆ ಅಂತ ಹೇಳಿದ್ರು.
ಅದಾದ್ಮೇಲೆ ನಾವು ಯಾರಿಗೂ ಮನವಿ ಕೊಡ್ತಾ ಇಲ್ಲ. ಇದುವರೆಗೂ ರೈತ ಸಂಘದ ಇತಿಹಾಸ ಯಾವುದೇ ಒಂದು ಚಳವಳಿ ಆದರೂ ಪ್ರತಿ ಸಲ ಹೋಗಿ DC ಮನವಿ ಕೊಡೋದು ಆ ಥರ ಕೊಡ್ತಾ ಇದ್ದಾರೆ. ನಾವು 6-7 ತಿಂಗಳು ಸುಮಾರು ಚಳವಳಿ ಮಾಡಿದ್ರೆ ಒಂದಿನೂ ಮನವಿ ಕೊಟ್ಟಿಲ್ಲ. ಕೊಟ್ಟರೆ ನಮ್ಮ ಕರಪತ್ರ ಕೊಡ್ತೀವಿ, ಈಗೇನು STMC ಮ್ಯಾನಿಫೆಸ್ಟೋ ಅದನ್ನ ಕೈ ಕೊಟ್ಬಿಟ್ಟು ಇದನ್ನು ಜಾರಿಗೆ ತನ್ನಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಗೊತ್ತಿದೆ ಇವ್ರ ಕೆಪಾಸಿಟಿ ನಮ್ಗೆ ಗೊತ್ತಿದೆ, ಇವ್ರ ಕೈಲಿ ಆಗಲ್ಲ ಅಂತ ಗೊತ್ತು. ಸೊ ಅದಕ್ಕೆ ಮನವಿ DC ಲೆವೆಲ್ ಕೊಡ್ತಾರೆ. ಕೊಟ್ಟರೆ ಶಿಕ್ಷಣ ಸಚಿವ ಮುಖ್ಯಮಂತ್ರಿ ಬಿಟ್ಟು ಇನ್ನು ಯಾರ ಜೊತೆಲೂ ಡಿಸ್ಕಷನ್ ಇಲ್ಲ ಮತ್ತು ಮಾತುಕತೆನೂ ಇಲ್ಲ ಅಂದ್ಬಿಟ್ಟು ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ. ಉಪಸತ್ಯಾಗ್ರಹ ಮಾಡಬೇಕಾದ್ರೆ ತೀರ್ಮಾನ ಮಾಡಿದ್ದೀವಿ. ಈಗ ಪ್ರಸ್ತುತ ನೀವು ಹೇಳೋದಾದರೆ ಕರೆಂಟ್ ಸಿಚುಯೇಷನಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಯಾವ್ಯಾವ ರಾಜಕೀಯ ವ್ಯಕ್ತಿಗಳದ್ದು ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾರೆ, MLAಗಳು MP ಗಳು ಯಾರ್ಯಾರ್ದು ಎಲ್ಲೆಲ್ಲಿ ಶಾಲೆ ಇದೆ, ನಿಮ್ಗೆ ಎಷ್ಟು ಡಾಟಾ ಗೊತ್ತಿದ್ರ ಬಗ್ಗೆ? ಅಲ್ಲ, ಜನರಲೈಸ್ ಮಾಡಿ ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲ ರಾಜಕೀಯ ಪಕ್ಷ ಎಲ್ಲ ಮುಖಂಡರು ಪ್ರೈವೇಟ್ ಸ್ಕೂಲ್ನ ರನ್ ಮಾಡ್ತಾ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಪ್ರೈವೇಟ್ ಸ್ಕೂಲ್ ರನ್ ಮಾಡ್ತಾ ಇದ್ದಾರೆ, 2 ಇದೆ. CBSE ಸ್ಟ್ಯಾಂಡರ್ಡು. ರಾಜ್ಯದ ಗೃಹ ಸಚಿವ ಪ್ರೈವೇಟ್ ಸ್ಕೂಲ್ ಸಾಮ್ರಾಜ್ಯ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್. ರಾಜ್ಯದ ಶಿಕ್ಷಣ ಮಂತ್ರಿ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಿವಮೊಗ್ಗದಲ್ಲಿ. ಇದು ಮುಗಿತು ಆಡಳಿತ ಪಕ್ಷ. ವಿರೋಧ ಪಕ್ಷರು ಇದನ್ನ ಗಮನಿಸಿ ತಿಳ್ಕೋಬೇಕು. ಅವ್ರದ್ದು ಹೇಗೆ, ಅವರ ಶಾಲೆಗಳಿಗೆ ಹೇಗೆ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ನಿಮ್ಮ ಕೈಲಿ ಓಟ್ ಹಾಕಿಸ್ಕೊಂಡು ಅಧಿಕಾರದಲ್ಲಿದ್ದಾರೆ. ಅವರು ನಿಮ್ಮ ಮಕ್ಕಳಿಗೆ ಹೇಗೆ ಎಜುಕೇಷನ್ನ ಕೊಡ್ತಾ ಇದ್ದಾರೆ, ಆ ಎಜುಕೇಷನ್ ಸಕ್ಸಸ್ ಆಗಲಿಕ್ಕೆ ಏನು ಮೂಲ ಸೌಕರ್ಯಗಳನ್ನ ಕೊಡ್ತಿದ್ದಾರೆ ಅನ್ನೋದನ್ನ ನೀವಿಲ್ಲಿ ಗಮನಿಸ್ಬೇಕು. ಸರ್ ಹೇಳ್ತಾ ಇದ್ದಾರೆ, ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಓಕೆ, ಇದು 3 ಜನ ಆಡಳಿತ ಪಕ್ಷದ ಇದೆ. ಈಗ ವಿರೋಧ ಪಕ್ಷ ಬಂದರೆ ಯಡಿಯೂರಪ್ಪನ ಮಕ್ಕಳು ಮಲೆನಾಡು ಇದರಲ್ಲಿ ಶಿವಮೊಗ್ಗದಲ್ಲಿ ಪ್ರೈವೇಟ್ ಸ್ಕೂಲ್ ರನ್ ಮಾಡ್ತಾ ಇದ್ದಾರೆ, CBSE ಸ್ಟ್ಯಾಂಡರ್ಡು. ಮತ್ತು JDS CS ಪುಟ್ಟರಾಜು ಚಿನ್ಕುರುಳಿಲಿ STG ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲು CBSE ಸ್ಟ್ಯಾಂಡರ್ಡು. ಈ ಥರ ಮಾಡ್ತಾರೆ. ಎಲ್ಲ ರಾಜಕೀಯ ಪಕ್ಷ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂದಿರಾ ಕ್ಯಾಂಟೀನು, BSNL ಸಿಮ್ ಥರ ಸರ್ಕಾರಿ ಶಾಲೆನ ತಂದಿಟ್ಟಿದ್ದಾರೆ. ಸರ್, ಇವರೆಲ್ಲ ಮನ್ಸು ಮಾಡಿದರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸ್ಬೋದಿತ್ತು. ಆದರೆ ಅದು ಮಾಡೋದು ಬಿಟ್ಟು ಅವರು ಶಾಲೆಗಳನ್ನ ಕಟ್ಟಡದ ಮೇಲೆ ಕಟ್ಟಡ, ಪಕ್ಕದಲ್ಲಿ ಮತ್ತೊಂದು ಸ್ವಲ್ಪ ಜಮೀನು ತಗೊಂಡು ಮೊದಲು PUC ಇದ್ದದ್ದು, ಮೊದಲು 10th ಇದ್ದದ್ದನ್ನ ಆಮೇಲೆ PUC ವರೆಗೆ, ಆಮೇಲೆ ಮತ್ತೆ ಅದರಲ್ಲಿ ಎಕ್ಸ್ಟ್ರಾ ಬ್ರಾಂಚ್ಗಳಿಗೆ ಮತ್ತೆ ಕಟ್ಟಡ, ಮತ್ತೆ ಜಮೀನು ಅಕ್ಕಪಕ್ಕದ ಸುತ್ತ ಆವರಿಸ್ಕೊಂಡು, ಸೊ ಹೀಗೇನೆ ಬೆಳೀತಾ ಹೋಗ್ತಾ ಇದೆ ಅವ್ರದ್ದೆಲ್ಲ. ಬಟ್ ಆದರೆ ಸರ್ಕಾರಿ ಶಾಲೆಗಳು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಯಾರೂ ಸಹ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಎಕ್ಸಾಂಪಲ್, ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಡೀತಲ್ಲ, ಶಾಮನೂರು ಕುಟುಂಬ 30 ವರ್ಷ ಆಡಳಿತ ಕೊಟ್ಟಿದ್ದು. ಅಯೋಗ್ಯರಿಗೆ ಗುಣಮಟ್ಟ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಕೊಡ್ಲಿ ಅನ್ಬಿಟ್ಟು ಈ ಅಯೋಗ್ಯರಿಗೆ 30 ವರ್ಷ ಸತತವಾಗಿ ಅಧಿಕಾರ ಕೊಟ್ಟದ್ದು. ಅವರು 60ಕ್ಕಿಂತಲೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ರನ್ ಮಾಡ್ತಾ ಇದ್ದಾರೆ. ಚುನಾವಣೆದಿಂದ ಇನ್ನೊಂದು ದಿನ 2,000 ಕೊಡ್ತಾರೆ, ವರ್ಷಕ್ಕೆ 2 ಲಕ್ಷ ಫೀಸ್ ಕಿತ್ಕೊತಾರೆ. ಚುನಾವಣೆ ಇನ್ನೊಂದು ದಿನ 2,000 ಇದು ಕೊಡ್ತಾರೆ ಹಣ. ಇವರು ಒಂದು ಸಲ ಅವ್ರ ಆಸ್ಪತ್ರೆಗೆ ಏನಾರು ಅಡ್ಮಿಟ್ ಆದರೆ 2 ಲಕ್ಷ 3 ಲಕ್ಷ 2 ಕುಂಟೆ ಜಮೀನು ಮಾರ್ಕೊಂಡು ಕಟ್ಟಬೇಕಾಗುತ್ತೆ. LKG ಇಂದ SLC ವರೆಗೂ ಅವ್ರ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. PU ಕಾಲೇಜ್ ಅವ್ರದ್ದೇ, ಡಿಗ್ರಿ ಕಾಲೇಜು ಡಿಫ್ರೆಂಟು, ಮ್ಯಾನೇಜ್ಮೆಂಟು, MBA, ಲಾ ಕಾಲೇಜ್ ಎಲ್ಲ ಅವ್ರದ್ದೇ, ಡೆಂಟಲ್ ಕಾಲೇಜು, ಡೆಂಟಲ್ ಆಸ್ಪತ್ರೆ, ಮೆಡಿಕಲ್ ಕಾಲೇಜು, ಮೆಡಿಕಲ್ ಆಸ್ಪತ್ರೆ ಎಲ್ಲ ಇವ್ರದ್ದೇ. ಈ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ, ಯಾರ ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಆಸ್ಪತ್ರೆ ರನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ನಾವು ಓದೋದ ಕಡೆ ಎಲ್ಲ ಪ್ರಮಾಣ ಮಾಡಿಸ್ತಾ ಇದ್ದೀವಿ. ಅಂತ ಅಯೋಗ್ಯನ ಒಳಗಡೆ ವಿಧಾನಸೌಧ ಒಳಗಡೆ ಸೇರಿಸ್ಬೇಡಿ. ಒಂದು ಸಲ ಒಳಗಡೆ ಹೋಗ್ಲಿಲ್ಲ ಅಂದರೆ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ವಿರುದ್ಧ ನೀತಿ ನಿಯಮ ರೂಪಿಸೋಕ್ಕೆ ಯಾರು ಇರಲ್ಲ ಅಂದ್ಬಿಟ್ಟು ಅದೊಂದು ಪ್ರತಿಜ್ಞೆ ಮಾಡಿಸ್ತಾ ಇದ್ದೀವಿ. ಅದೊಂದು ರಾಮಬಾಣ ಪೂರ್ತಿ ಕರ್ನಾಟಕದಲ್ಲಿ ಕಾಳ್ಗಿ ಥರ ಹಬ್ಬೇಕದು. ಓಕೆ, ಸೊ ಯುವ ಹೋರಾಟಗಾರರು ಅವ್ರಿಗೊಂದು ಪ್ರಶ್ನೆ ನಂದೇನಪ್ಪ ಅಂತ ಹೇಳಿದ್ರೆ, ಕಾಲ ಬದಲಾಗಿದೆ, ಈಗ ಸಮಾಜದ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸೋದು ಬಿಟ್ಟು ಅಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ, CBSE ಶಿಕ್ಷಣ ಸಿಗ್ತಾ ಇಲ್ಲ, ಇಂಗ್ಲೀಷ್ ಮೀಡಿಯಂ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈಗ ಬದುಕಬೇಕು, ಒಂದು ಒಳ್ಳೆ ಕಡೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಶಿಕ್ಷಣ ಬೇಕು. ಅದು ಸರ್ಕಾರಿ ಶಾಲೆಯಲ್ಲಿ ಸಿಗ್ತಿಲ್ಲ ಅಂತೇಳಿ ಹೊಂದಿಕೊಂಡು ಹೋಗುವ ರೀತಿ, ಹೊಂದಿಕೊಂಡು ಜೀವನ ಮಾಡುವ ರೀತಿ, ಸರಿ ಅವ್ರ ಹತ್ರನೇ ಹೋಗ್ತೀವಿ ನಾವು, ಅವ್ರದ್ದೊಂದು ಶಾಲೆ ಇದೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು 10,000 ಕಡಿಮೆ ಮಾಡ್ತಾರೆ ಅಂತ ಹೇಳಿ ಆ ಕಡೆ ಮುಖ ಮಾಡ್ತಿದ್ದಾರೆ, ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾವ ಹಳ್ಳಿಯ ಪ್ರಜೆಗಳು ಸಹ, ಹಳ್ಳಿಯ ಜನರು ಸಹ ಅವ್ರನ್ನ ಓಟ್ ಹಾಕಿದ್ಮೇಲೆ ಸರ್ ಇದೊಂದು ಸರ್ಕಾರಿ ಶಾಲೆ ಸರಿ ಮಾಡಿಸ್ಕೊಡಿ. ಇಲ್ಲಿಗೆ ಶಿಕ್ಷಕರಿಲ್ಲ. ಮುಖ್ಯವಾಗಿ ನೀವು ಅವಾಗಲೇ ಹೇಳಿದ್ರಿ, ಉತ್ತಮ ವಾತಾವರಣ ಇರಬೇಕು, ಮೂಲ ಸೌಕರ್ಯಗಳಿರಬೇಕು ಅಂತ. ಮೇಯ್ನ್ಲಿ ಶಿಕ್ಷಕರಿರಬೇಕು. ಶಿಕ್ಷಕರಿದ್ದು ಪೆನ್ನು, ಬಳಪ, ಪುಸ್ತಕ ಇವು 3 ಇದ್ದರೆ ಬೇಕಾದ್ರೆ ಅವರು ಒಂದು ಶಾಲೆಗಳನ್ನ ಆರಾಮ್ಸೆ ನಡೆಸ್ಕೊಂಡು ಹೋಗ್ತಾರೆ. ಬಿಲ್ಡಿಂಗ್ ಇರಲೇಬೇಕು ಅಂತಿಲ್ಲ. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಸಹ ಕೂತ್ಕೊಂಡು ಹೊರಗಡೆ ಪಾಠ ಕೇಳಿದ್ದೀವಿ. ಅಂದರೆ 80s 90s ಕಿಡ್ಸ್ ಎಲ್ಲ ಅವಾಗೆಲ್ಲ ಹಾಗೆ ಕೇಳಿದ್ದಾರೆ.
ನಿಮಗೂ ಒಂದು ಅನುಭವ ಇರುತ್ತೆ. ಸೊ ಹೊಂದ್ಕೊಂಡು ಹೋಗೋಣ ಅಂತೇಳಿ ಒಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಜನ ಅನ್ನಿಸ್ತೈತೆ. ಸೊ ಇದ್ರ ಬಗ್ಗೆ ನೀವು ಹೇಗೆ ಒಂದು ಅಭಿಪ್ರಾಯ? ಈಗ ನಾವೇ ಒಂದು 15 ವರ್ಷದಿಂದ ನಾವು ಬಳಸಿದಂಥ ಫೋನು ಕೀಪ್ಯಾಡ್ ಸೆಲ್ ಫೋನ್, ಕೀಪ್ಯಾಡ್ ಫೋನ್. ಇವಾಗ ಬಳಸ್ತಾ ಇರುವಂಥದ್ದು ಸ್ಮಾರ್ಟ್ ಫೋನ್ಸ್. ಹೌದು. ಅಂದರೆ ಇಲ್ಲಿಂದ ಎಷ್ಟು ಬದಲಾಗಿದೆಯೋ ಅಂತ ನೋಡ್ಕೊಬೇಕು. ಸೊ ನಾವು ಓದಂಥ ಟೈಮಲ್ಲಿ ಈಗ ನಾನು ಪ್ರೈವೇಟ್ ಸ್ಕೂಲ್ ಓದಿ ಅಂತ ಹೇಳಿದೆ, ಜನರ ಸ್ಥಿತಿ ನೀವು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ಇಲ್ಲೊಂದು ಕ್ವಶನ್ ಆ್ಯಡ್ ಮಾಡ್ತೀನಿ ನಾನು. ನೀವು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದ್ದೀರಾ, ಅವಾಗಲೇ ಅಂದರೆ ನೀವು ಓದಿದ್ದು ಒಂದು ಎಷ್ಟು 2000 ಆ ರೀತಿ, ಅವಾಗೆಲ್ಲ ಎಜುಕೇಷನ್ ನಿಮ್ಮದು ಬಾಲ್ಯ ಶಿಕ್ಷಣ. ಸೊ ಯಾಕೆ ಅವಾಗ ಸರ್ಕಾರಿ ಶಾಲೆ ಇರಲಿಲ್ವಾ? ಯಾಕೆ ನೀವು ಪ್ರೈವೇಟ್ ಸ್ಕೂಲ್ ಆಯ್ಕೆ ಮಾಡ್ಕೊಂಡ್ರಿ? ನೀವು ಸರಿಯಾಗಿರೋ ಕ್ವಶನ್ ಕೇಳಿದ್ದೀರಿ. ಯಾಕೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಯಾಕೆ ಕೆಲವೊಂದು ಸಲ ಸರ್ಕಾರಿ ಶಾಲೆಗೆ ಸೇರಿಸಲ್ಲ, ಪ್ರೈವೇಟ್ ಸ್ಕೂಲ್ ಮೊರೆ ಹೋಗ್ತಾರೆ ಅಂತಂದರೆ, ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೂ ಅಷ್ಟೇ ಒಬ್ಬ ಉತ್ತಮವಾದಂಥ ಅಧಿಕಾರಿ ಮಗ ಇರ್ಬೋದು, MLA ಮಗ ಇರೋ MP ಆಗಿರ್ಬೋದು, ಅಂದರೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಅಂತ ಏನು ಸಮಾಜದಲ್ಲಿ ಬಿಂಬಿಸಿರುತ್ತೋ ಅಂಥವ್ರ ಮಕ್ಕಳು ಎಲ್ಲಿ ಓದ್ತಾ ಇರ್ತಾರೋ, ಅಂಥವ್ರಿಗೆ ಎಂಥ ಶಿಕ್ಷಣ ಸಿಗ್ತಾ ಇರುತ್ತೋ ಅಂಥ ಕಡೆ ನಮ್ಮ ಮಕ್ಕಳು ಓದಲಿ ಅಂತ ಒಂದು ಆಸೆ ಇರ್ತದೆ. ಹಾಗಾಗಿ ಅವರು ಅವರ ಸಂಪಾದನೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಮತ್ತು ಅವ್ರ ಜೀವನವನ್ನು ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ಅವ್ರು ಅದು ಭ್ರಮೆನೂ ಇರಬಹುದು, ಅದು ಹೇಳೋಕ್ಕಾಗಲ್ಲ, ಅಥವಾ ಅದು ಸರಿನೂ ಇರಬಹುದು ಆ ಕಾಲಕ್ಕೆ. ಆದರೆ ಅವ್ರು ಅಲ್ಲಿಗೆ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿರ್ತಾರೆ. ನನ್ನ ಕಥೆನ ಬಹುಶಃ ಹಂಗೆ ಆಗಿತ್ತು. ಹಂಗಾಗಿ ಅದಕ್ಕೆ ಹೌದು ಅಂತ ಅನ್ನಿಸ್ತು. ಅಂದರೆ ನಿಮ್ಮ ಪೋಷಕರು ಆವಾಗ ನಿಮ್ಮನ್ನ ಫೋರ್ಸ್ ಮಾಡಿದ್ದು ಗೋ ಫಾರ್ ಪ್ರೈವೇಟ್, ಆದರೆ ಚೆನ್ನಾಗಿ ಎಜುಕೇಶನ್, ಹೌದು ಎಜುಕೇಶನ್ ನಿಮ್ಗೆ ಚೆನ್ನಾಗಿ ಸಿಗಬೇಕು ಅಂತೇಳಿ ಆ ಕಾರಣಕ್ಕಷ್ಟೇ. ಮತ್ತೆ ನಾವು ಈ ಫೀಲ್ಡ್ಗೆ ಇಳಿದ ಮೇಲೆ ಹೋರಾಟ ಮಾಡುವಾಗ ನಮ್ಗೆ ಗೊತ್ತಾಗಿತ್ತು ಅದೇನೆ, ಗೌರ್ಮೆಂಟ್ ಶಾಲೆಗಳು ಯಾವ ಗುಣಮಟ್ಟಕ್ಕೆ ಇಳಿದಿವೆ ಅಂತ ಗೊತ್ತಾಯಿತು. ಅದಕ್ಕೆ ಆ ಗುಣಮಟ್ಟ ವಾಪಸ್ ಬಂತು ಅಂತ ಅನ್ನೋದಾದ್ರೆ ಗ್ಯಾರಂಟಿ ಎಲ್ಲರೂ, ಏಕೆ ಜನರ ಒಪಿನಿಯನ್ ಇದು, ಜನಗಳ ಒಪಿನಿಯನ್ನು ನಾವೆಲ್ಲ ಏನು ಜನಗಳ ಮಧ್ಯೆ ಹೆಂಗಸರು ಗಂಡಸರು ಈಗ ತಾನೇ ಒಂದಷ್ಟು ಯುವಕರುಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರನ್ನೂ ಮಾತಾಡ್ಸಕ್ಕೆ ಸಿಕ್ಕಿದ ಒಪಿನಿಯನ್ನು ಇಲ್ಲ. ನಾವು ಗೌರ್ಮೆಂಟ್ ಸ್ಕೂಲ್ ಆ ಫೆಸಿಲಿಟಿ ಸಿಕ್ತು ಅಂತಂದ್ರೆ ನಾವು ಗ್ಯಾರಂಟಿ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತೀವಿ, ನಮಗೆ ಅನ್ಯತಾ ಸುಮ್ಮನೆ ಆ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ.